ಪ್ರವಾಸೋದ್ಯಮ ಇಲಾಖೆ ಜಿಲ್ಲಾಡಳಿತ ಹಾಗೂ ಹೋಟೆಲ್ ಮಾಲೀಕರ ಸಂಘದಿಂದ ಬಳ್ಳಾರಿ ಕೋಟೆ ಮುಂಭಾಗದಲ್ಲಿ ನಿನ್ನೆ ಪ್ರವಾಸೋದ್ಯಮ ದಿನಾಚರಣೆ ನಡೆಯಿತು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುಂಡರಗಿ ನಾಗರಾಜ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹೋಟೆಲ್ ಮಾಲೀಕರ ಸಂಘದ ಜಂಟಿ ಕಾರ್ಯದರ್ಶಿ ಜಿತೇಂದ್ರ, ಉಪನ್ಯಾಸಕ ಕೆ ಬಸಪ್ಪ ಸೇರಿದಂತೆ ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು. ಬಳಿಕ ಮುಂಡರಗಿ ನಾಗರಾಜ್, ಬಳ್ಳಾರಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದ್ದು ಶಿಕ್ಷಕರು ಅಂತಹ ತಾಣಗಳಿಗೆ ವಿದ್ಯಾರ್ಥಿಗಳನ್ನು ಹೆಚ್ಚು ಕರೆದೊಯ್ಯಬೇಕು. ಈ ಮೂಲಕ ಪ್ರವಾಸಿ ತಾಣಗಳಿಗೆ ಹೆಚ್ಚಿನ ಪ್ರಚಾರ ನೀಡಬೇಕು ಎಂದರು. ಕೆಂಚನಗುಡ್ಡ ಅಲ್ಲಿ ಸಹ ನಾವು ನೋಡ್ತಕ್ಕಂಥ ಹಳೆ ಕಾಲದ ಎಲ್ಲ ನಮಗೆ ಸಿಗ್ತದೆ. ಅಲ್ಲಿ ಸಹ ಇವೆಲ್ಲದನ್ನು ನಾವು ಟೂರಿಸ್ಟ್ ಸ್ಪಾಟ್ ಆಗಿ ಮಾಡ್ಕೋಬೇಕು. ಈಗ ಸ್ಥಳೀಯರಾದ ಮತ್ತಿಹಳ್ಳಿ ಅಹಿರಾಜ್, ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ 12 ವರ್ಷಗಳಿಗೊಮ್ಮೆ ಹೂ ಬಿಡುವ ನೀಲಕುರಿಂಜಿ ಸಂಡೂರಿನಲ್ಲಿ ಕಂಡುಬರುತ್ತದೆ. ಅಂತಹ ವಿಭಿನ್ನ ಸಸ್ಯವನ, ಪ್ರಾಣಿ ಸಂಕುಲ ಈ ಭಾಗದಲ್ಲಿ ಕಂಡುಬರಲಿದ್ದು, ಇತಿಹಾಸದಿಂದ ಇಂದಿನ ದಿನಗಳವರೆಗೆ ಎಲ್ಲವನ್ನೂ ಸಾರುವ ಅನೇಕ ಸ್ಮಾರಕ ಮತ್ತಿತರ ತಾಣಗಳಿವೆ ಎಂದರು. ಮಾಡ್ಲಿಕ್ಕೆ ಅಲ್ಲಿ ನಾರಿಹಳ್ಳ ಇದನ್ನಿದೆ, ಟ್ರೆಕ್ಕಿಂಗ್ ಇದೆ, ಇಂಥವೆಲ್ಲ ಇದ್ದಾಗ ಮಾಡಬೇಕು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಳ್ಳಾರಿಯ ಕೋಟೆ, ಬೆಟ್ಟ, ಗುಡ್ಡ ತೋರಿಸುವ ಮೂಲಕ ಇತಿಹಾಸವನ್ನು ತಿಳಿಸಿಕೊಡಲಾಯಿತು.